ಸ್ಟೂಡೆಂಟ್ಸ್, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಂದರೆ ನಾವು ಇಂಗ್ಲೀಷ್ನ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ವಿತ್ ಟೂ ವೇರಿಯಬಲ್ಸ್ ಅಂತ ಕರಿತೀವಿ. ಇಲ್ಲಿ ಅತಿ ಮುಖ್ಯವಾಗಿ 4 ಅಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು. 100% ಬಂದೇ ಬರುತ್ತೆ. ಯೂಶ್ವಲ್ ಆಗಿ ಹೇಳ್ತೀನಿ, ನಾನು ಬರಲೇಬೇಕು ಅಂತ ಏನಿಲ್ಲ. 34th ಕ್ವಶನ್, ನೀವು ಯಾವುದೇ ಕ್ವಶನ್ ಪೇಪರ್ನ ಪಿಕ್ ಮಾಡಿದರೆ 34th ಕ್ವಶನ್ ಇರುತ್ತೆ. ಸರ್ ನಾಳೆ 35th ಬಂದಿತ್ತು ಮತ್ತು ನೀವು ನನಗೆ ಕ್ವಶನ್ ಮಾಡೋಂಗಿಲ್ಲ, ಅದು 34 ಥರ ಬರ್ಬೋದು. ಮ್ಯಾಕ್ಸಿಮಮ್ 34th ಬಂದಿದೆ, ಅದನ್ನು ಮಾತ್ರ ಹೇಳ್ಬೋದು. ನಕ್ಷಾ ಕ್ರಮದಿಂದ ಬಿಡಿಸಿ, ಸಾಲ್ವ್ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕು. ಇಲ್ಲಿ 2 ಈಕ್ವೇಷನ್ಸ್ನ ಕೊಟ್ಟಿರ್ತಾರೆ, ಲೀನಿಯರ್ ಈಕ್ವೇಷನ್ಸ್ ಅಂತಂದರೆ ವಿತ್ 2 ವೇರಿಯಬಲ್ಸ್, ಅಂದರೆ 2 ಚರಾಕ್ಷರ ನೋಡಿ, x1 ಚರಾಕ್ಷರ y1 ಚರಾಕ್ಷರ ಇರ್ತದೆ. ಈ ಥರದ್ದು ಒಂದು ಸಮೀಕರಣ, ಈ ಥರದ್ದು ಒಂದು ಸಮೀಕರಣ, ಎರಡನ್ನೂ ಕೂಡ ನಾವು ನಕ್ಷೆ ಬಳಸ್ಕೊಂಡು ಬಿಡಿಸ್ಬೇಕು. ಸೊ ನಕ್ಷೆ ಬಳಸ್ಕೊಂಡು ಬಿಡಿಸ್ತೀವಿ ಅಂದರೆ, ಗ್ರಾಫ್ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ನಾವು ಟೇಬಲ್ನ ರೆಡಿ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಆ ಟೇಬಲ್ ರೆಡಿ ಮಾಡ್ಕೊಳಕ್ಕೆ ಈಸಿಯೆಸ್ಟ್ ಮೆಥಡಿಗೆ ಹೋಗೋಣ ನಾವು. ಅರ್ಥ ಆಗ್ತಿದೆಯಾ? ಭಾಳ ಈಸಿ ಮೆಥಡು. 4 ಅಂಕನ ನೀವು ತುಂಬ ಸುಲಭವಾಗಿ ಯಾವುದಾದ್ರೂ ಪಡಿಬೋದು ಅಂತ ಅಂದರೆ ಅದು ಯಾವ ಚಾಪ್ಟರ್ ಅಂತಂದರೆ ಈ ಚಾಪ್ಟರ್ನ, ಅದರಲ್ಲೂ ನಕ್ಷಾ ವಿಧಾನದಲ್ಲಿ. ನೆನಪಿರಲಿ, ನಿಮಗೆ ರಚಿಸ್ತಕ್ಕಂಥದ್ದು ಸ್ಕಿಲ್ಲಿಗೆ ಸಂಬಂಧಪಟ್ಟಂಗೆ 4 ಅಂಕ ಅಂದರೆ ಇದೊಂದೇ ಕ್ವಶನ್. ಇಡೀ ಕ್ವಶನ್ ಪೇಪರಲ್ಲಿ ಹುಡುಕಿದ್ರೆ ನೀನು ಸ್ಕಿಲ್ ಮೂಲಕ ಮಾಡ್ತಕ್ಕಂಥದ್ದು, ಅಂದರೆ ಕನ್ಸ್ಟ್ರಕ್ಷನ್ ಮೂಲಕ ಮಾಡ್ತಕ್ಕಂಥದ್ದು ಇದೊಂದೇ ಕ್ವಶನ್. ಅರ್ಥ ಆಗ್ತಿದೆಯಾ? ಸರಿ, ಈ ಸುಲಭ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದು x + y = 6 ಅನ್ನೋ ಒಂದು ಸಮೀಕರಣವನ್ನು, ಅಂದರೆ ಈಕ್ವೇಷನನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಾನು ಈಕ್ವೇಷನ್ ಈ ಥರ ಎಕ್ಸಿಗೆ ಮತ್ತು ವೈಗೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಹಗುಣಕ ಇಲ್ಲ. ಅಂದರೆ ಸಹಗುಣಕ ಮೀನ್ಸ್ 2 ಅಥವಾ 3 ಹಿಂಗೆ ಒಂದನ್ನು ಹೊರತುಪಡಿಸಿ ಬಂದರೆ ನನಗೆ ಕಷ್ಟಪಟ್ಟು ಮಾಡಬೇಕು. ಇಲ್ಲಿ ಎಕ್ಸ್ ಪಕ್ಕ ಸಹಗುಣಕ ಅಂದರೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಎಷ್ಟಿದೆಯಪ್ಪ ಹೇಳಬೇಕು. ಈ ಎಕ್ಸ್ ಪಕ್ಕನೂ ಒಂದಿದೆ, ವೈ ಪಕ್ಕನೂ ಒಂದು. ಈ ಥರದಕ್ಕೆ ನಾವು ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಟೇಬಲ್ ನಾವು ಸಾಂಪ್ರದಾಯಿಕವಾಗಿ ಹಿಂಗೆ ಹಾರಿಜಾಂಟಲಾಗಿ ಬರ್ಕೊಂಡ್ಬರ್ತೀವಿ, ಅದು ಬೇಡ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ ಹಿಂಗೆ ವರ್ಟಿಕಲಾಗಿ ಬರೆದ್ರೆ ಲೆಕ್ಕನ ನಿನಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ನ, ಅಂದರೆ ನಿರ್ದೇಶಾಂಕ ಬಿಂದುಗಳನ್ನ ಗುರ್ಸ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಹೇಗೆ? ಭಾಳ ಸುಲಭವಾಗಿ ಮಾಡಿದೆ. ಎಕ್ಸಿಗೆ 0 ಕೊಟ್ಕೊಂಡೆ, ಜಸ್ಟ್ ಕ್ಲೋಸ್ ಎಕ್ಸ್ ನಿನ್ನ ಕೈಯಲ್ಲಿ ಹಿಂಗೆ ಮುಚ್ಕೊಂಡ್ರೆ ಸಾಕಾಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ಅಂತೇಳಿ ಏನು ಬರ್ತಾ ಇದೆ? ವೈ 6 ನೋಡಿ. ಇದ್ರ ಪಕ್ಕಕ್ಕೆ ಹಾಗೇನೆ ನಾವೇನು ಮಾಡ್ಬೋದು, ಇದ್ರ ಪಕ್ಕ ಪಾಯಿಂಟ್ಗಳನ್ನ ಬರ್ಕೊಂಬೋದು. 0,6 ಗೊತ್ತಿರಲಿ. ಹಿಂಗೆ ವರ್ಟಿಕಲಾಗಿ ಬರೆಯೋ ಉದ್ದೇಶ ಏನಪ್ಪ ಅಂತಂದರೆ ಸುಲಭವಾಗಿ ಲೆಕ್ಕನ ಮಾಡಿ. ಓಕೆ, ಸೊ ಎಕ್ಸಿಗೆ 0 ಕೊಟ್ಕೊಂಡಾಗ ವೈ 6 ಬಂತು. ಈಗ ವೈಗೆ 0 ಆದರೆ ಓಕೆನಾ, ವೈ 0 ಆದರೆ ನೋಡಿ, ಜಸ್ಟ್ ನಾನು ವೈ ನಿಮಗೆ ಒಂದು ಕೈಯಲ್ಲಿ ಕ್ಲೋಸ್ ಮಾಡ್ಕೊಂಡ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ, ಎಕ್ಸ್ನ ಬೆಲೆ ಎಷ್ಟು. ಸೊ ಇದ್ರ ಪಕ್ಕ ಹಾಗೇನೆ ನಾನು ಬರ್ಕೊಂಡ್ಬಿಡ್ಬೋದು. ಏನ 6,0 ಅಂದರೆ 6,0. ಅರ್ಥ ಆಯ್ತಾ? ಸೊ 2 ಪಾಯಿಂಟ್ಸ್ ಸಾಕು ನನಗೆ ಒಂದು ಸರಳ ರೇಖೆಯನ್ನು ಎಳೆಯೋಕ್ಕೆ. ಸೊ ನನಗೆ 2 ಬಿಂದುಗಳು ಸಾಕು. ಅರ್ಥ ಆಗ್ತಿದೆಯಾ? ವಿ ರಿಕ್ವೈರ್ಡ್ ಓನ್ಲಿ ಜಸ್ಟ್ 2 ಪಾಯಿಂಟ್ಸ್ ಟು ಡ್ರಾ ಸ್ಟ್ರೈಟ್ ಲೈನ್. ಎಕ್ಸ್ಟ್ರಾ ಇದು ಮಾಡ್ತೀನಿ. ಇಲ್ಲ ಸರ್, ನನಗೆ ಇನ್ನೊಂದು ಪಾಯಿಂಟ್ ಬೇಕು ಅಂದರೆ ನೀವು ಕಂಡುಹಿಡ್ಕೋಬೋದು. ಯೂಶ್ವಲಾಗಿ ನನಗೆ ಇಲ್ಲಿ ನೋಡಲಿ ಮಾರ್ಕ್ಸ್ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಹೇಳ್ತೀನಿ. 2 ಪಟ್ಟಿಗೆ 2 ಮಾರ್ಕ್ಸು. ಇನ್ನು ನೀನು ನಕ್ಷೆ ಹಾಕಿ ಸೊಲ್ಯೂಷನ್ ಗುರ್ಸಿದ್ದಕ್ಕೆ 2 ಮಾರ್ಕ್ಸು. ಹಾಗಾಗಿ ಇದಕ್ಕೆ ಲೆಕ್ಕ ನೀನು ಯಾರ್ದೋ ನೋಡ್ಕೊಂಡು ಕಾಪಿ ಹೊಡ್ಕೊಂಡು ಹಿಂಗೆ ನಕ್ಷೆ ಹೇಳಿದ ತಕ್ಷಣ ನೀನು 4 ಅಂಕ ಬರೋಲ್ಲ. ಹಾಗಾಗಿ ನೀನು ಈ ಥರದ್ದೇ ಮಾಡಿ. ಆಮೇಲೆ ಈ ಥರದ್ದು ಈಗ ಕಾಪಿ ಹೊಡೆಯೋ ಅವಕಾಶನೇ ಇರಲ್ಲ, ವೆಬ್ಕಾಸ್ಟಿಂಗ್ ಇರೋದ್ರಿಂದ ನಿಮ್ಗೆ ಆ ಥರದ್ದು ಅವಕಾಶವೂ ಇರಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ಮಕ್ಕಳ. ಈಗ ಇದು ಒಂದು ಪಟ್ಟಿ ರೆಡಿ ಆಯಿತು. ಒಂದು ಪಟ್ಟಿನ ಮಾಡಿದೆ, ನನಗೆ ಒಂದು ಅಂಕನೂ ಬಂತು, ನಿರ್ದೇಶಾಂಕ ಬಿಂದು. ಸೊ ಇಲ್ಲೊಂದು ಏನು ಹೇಳಿದೆ, ಆ ಕಡೆದು ಇದನ್ನು ನೋಡೋಣ. ಓಕೆನಾ? 2ನೇ ಪಟ್ಟಿ ಏನಪ್ಪ ಇರೋದು? 2x + y. ಇದಕ್ಕೂ ಕೂಡ ಒಂದು ವರ್ಟಿಕಲ್ ಆಗಿ ಈ ಥರ ಒಂದು ಪಟ್ಟಿ ಹೇಳ್ತಾ. ಸೊ ಸಹಗುಣಕಗಳಿದೆ, ಎಕ್ಸ್ ಪಕ್ಕ ಸಹಗುಣಕ ಇದೆ, ಅಂದರೆ ನಾವು ಇಂಗ್ಲೀಷ್ನಾಗ ಅದನ್ನು ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಈಸಿ ಮೆಥಡ್ನ ನಾವು ಕಲ್ತ್ಕೊಂತ ಇರೋದು. ಅರ್ಥ ಆಗ್ತಿದೆಯಾ? ಹೇಗೆ ಈಸಿ ಸರ್? ನೋಡಿದ ವರ್ಟಿಕಲಾಗಿ ಹಾಕಂತೀನಿ, ವ್ಯಾಲ್ಯೂನ ಹೆಂಗೆ ಕೊಟ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ. ವ್ಯಾಲ್ಯೂ ಅದರದ್ದೇ 1 ಇದ್ದರೆ, ಅಂದರೆ ಒಂದಕ್ಕಿಂತ ಬೇರೆ ಇದ್ದರೆ, ಅದರ ಸಹಗುಣಕ ಇದ್ದರೆ ಅದೇ ಸಂಖ್ಯೆಗೆ ಕೊಡ್ತಾ ಹೋಗ್ಬೋದು. 2ಕ್ಕೂ ಸಹಗುಣಕ ಇದ್ದಾಗ ನಾವು ಬೇರೆ ರೀತಿ ಚರ್ಚೆ ಮಾಡಿ. ಇಲ್ಲಿ ಈ ಸಮೀಕರಣದಲ್ಲಿ 2x + y = 10 ಅಂತ ಇದೆ. ಹೌದಲ್ಲೇನಪ್ಪ? ಹಾಗಾದರೆ ಈ ಎಕ್ಸ್ನ ಪಕ್ಕ 2 ಇದೆಯಲ್ಲ ಸಹಗುಣಕ, ಅಲ್ಲಿ ಕೊಡೋಣ. ಸೊ ಯಾವ್ದು ಕೊಡೋಣ? ಮೊದಲನೇದು ನಾನು ಈಸಿ ಮಾತ್ರ ಮಾಡ್ಕೋಬೇಕು ಅಂತಂದರೆ ಮೊದಲನೇದು ಏನು ಕೊಡಬೇಕು ಅಂದರೆ 0 ಕೊಟ್ಕೋಬೇಕು. 0 ಕೊಟ್ಕೊಂಡ ತಕ್ಷಣ ನನಗೆ ವ್ಯಾಲ್ಯೂ ಈಸಿಯಾಗಿ ಗೊತ್ತಾಗುತ್ತೆ.
ನೋಡಿದ 0 ಕೊಟ್ಕೊಂಡೆ, ಜಸ್ಟ್ 0 ಕೊಟ್ಕೊಂಡ್ರೆ 2 × 0 ಲೆಕ್ಕನೇ ಮಾಡೋಕೆ ಹೋಗ್ಬೇಡ ನೀನು. 2 × 0 0 ಆಗುತ್ತೆ. ಜಸ್ಟ್ ಈಗ ಕ್ಲೋಸ್ ಮಾಡ್ಕೊಂಡ್ರೆ y ವಾಟ್ ಇಸ್ ದ ವ್ಯಾಲ್ಯೂ ಆಫ್ y ಅಂತ ಬಂತು. y ನ ಬೆಲೆ ಬಂದು ಏನು ಬರುತ್ತಪ್ಪ? ಓಕೆ, y ನ ಬೆಲೆ 10 ಅಂದರೆ x, y 0, ಹಾಗಾದರೆ ಇಲ್ಲಿ ನೋಡಿಲಿ ಇಷ್ಟು ವ್ಯಾಲ್ಯೂಸ್ ಕಂಡುಹಿಡಿದೆ ನಾನು. 3 ವ್ಯಾಲ್ಯೂಸ್ ಕಂಡುಹಿಡಿದೆ. ನಾನೆಲ್ಲೂ ಕ್ಯಾಲ್ಕುಲೇಟ್ ಮಾಡೋಂಥದ್ದು ಲೆಕ್ಕ ಮಾಡೋದು ಏನು ಬರಲಿಲ್ಲ, ಸುಲಭವಾಗಿ ಮಾಡಿದೆ. ಇನ್ನು 2 ವ್ಯಾಲ್ಯೂ ಸರ್ ಇಲ್ಲೇ ಹಾಕೋ ನೀವು ಇನ್ನೂ ಒಂದು ಪಟ್ಟಿ ಎಕ್ಸ್ಟ್ರಾ. ನಾವು ಒಂಚೂರು ಲೆಕ್ಕ ಇಲ್ಲಿ ನನಗೆ ನೇರವಾಗಿ ಗೊತ್ತಾಗುತ್ತೆ. ಒಂದು x ಅಕ್ಷದಲ್ಲಿ ಇರುತ್ತೆ, y ಅಕ್ಷದಲ್ಲಿ ಇರುತ್ತೆ. ಸ್ಟ್ರೈಟ್ ಲೈನ್ ಹಿಡಿಯೋಕ್ಕೆ ಈಸಿಯಾಗಿರುತ್ತೆ. ಜಸ್ಟ್ 2 ಪಾಯಿಂಟ್ಸ್ ಸಾಕು. ಇಲ್ಲೂ 2 ಪಾಯಿಂಟ್ಸ್ ಸಾಕು. ಒಂಚೂರು ಕನ್ಫ್ಯೂಷನ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ 3 ಪಾಯಿಂಟ್ಸ್ನ ತಗೊಂತೀನಿ. 3ನೇದೊಂದು ಕ್ಲಾರಿಫಿಕೇಷನ್ ಅಥವಾ ನಾನು ಕನ್ಫರ್ಮೇಷನ್ ಮಾಡ್ಕೊಳಕ್ಕೆ ಸ್ಟ್ರೈಟ್ ಲೈನ್ ಬರುತ್ತಾ ಇಲ್ಲ ಅಂತ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಎಕ್ಸ್ಗೆ ವ್ಯಾಲ್ಯೂ ಕೊಡಬೇಕು. ಈಗ ಲೆಕ್ಕ ಮಾಡಲೇಬೇಕು. ಸೊ ಈಗ ನಾನು ಸಮೀಕರಣ ಬರ್ಕೊಂತೀನಿ. ಈಸಿ ಕೊಟ್ಟು ಏನು ಕೊಡೋಣ? ಎಕ್ಸ್ಗೆ 1 ಕೊಡೋಣ. 1 ಕೊಡೋಣ. ನೋಡಿದ ಏನಾಗುತ್ತೆ? 2 × 1 + y = 2 × 2 + y ಇದು y = 10 ಪ್ಲಸ್ ಸೈಡ್ ಹಾಕಲಿಕ್ಕೆ ಮೈನಸ್ y ನ ಬೆಲೆ. ಸೊ ಏನಾಯಿತು? ನಿರ್ದೇಶಾಂಕ 1, 10. ಓಕೆನಾ? ಇನ್ನೊಂದೇ ಒಂದು ವ್ಯಾಲ್ಯೂನ ನನ್ನ ಕನ್ಫರ್ಮೇಷನ್. ಇನ್ನೊಂದು ವ್ಯಾಲ್ಯೂ ಯಾವುದು? ಸೊ ಮತ್ತೆ ಈಕ್ವೇಷನನ್ನು ಬರ್ಕೊಳ್ಳೋಣ. ಸೊ 2x + y = 10. ಸೊ ಎಕ್ಸ್ನ ಬೆಲೆ 2 ಕೊಡ್ತೀನಿ. ಓಕೆನಾ? ಎಕ್ಸ್ನ ಬೆಲೆ 2 ಕೊಡ್ತೀನಿ. 2 ಕೊಡ್ಕೋಬೇಕು ಅಂತೀನಲ್ಲ ಸರ್, ನಾನು 3 ಕೊಡ್ಕೊಂತೀನಿ ಸರ್, 4 ಕೊಡ್ಕೊಂತೀನಿ. ಯಾವ್ದು ಕೊಟ್ಕೊಂಡ್ರು ವ್ಯಾಲ್ಯೂ ಬೇಕಿದ್ರೆ ಒಂಚೂರು ಚೇಂಜ್ ಮಾಡ್ಬೇಕು ಸರ್. ಇಲ್ಲ ಸರ್, ಒಂಚೂರು ಚೇಂಜ್ ಮಾಡ್ತೀನಿ, 3 ಕೊಡ್ಕೊಂತೀನಿ ನಾನು, ವ್ಯಾಲ್ಯೂ ಬಂದೇ ಬರುತ್ತೆ. ಅವೇ ಪಾಯಿಂಟ್ಸ್ನ ನಾವು ಗೊತ್ತಾಗ. ಸೊ 2 x ಜಾಗಕ್ಕೆ 3 ಹಾಕಿದ್ರೆ 2 × 3 + y = 10. 2 × 3 = 6 + y = y = 10 ಪ್ಲಸ್ 6 ಹಾಕ್ಲಿಕ್ಕೆ ಮೈನಸ್ 6. ಸರಿ, ಹತ್ರಗಾರ ಹೋದರೆ ನಾನು ಕಳಿಬೇಕಲ್ವ? 4 ಪಾಯಿಂಟ್ ನೋಡಿ, ಪಾಯಿಂಟ್ 3, 0. ಓಕೆನಾ? ಅರ್ಥ ಆಯ್ತಲ್ವ ಇದು? ಸೊ ಈ ರೀತಿ ಮೊದಲನೇದಾಗಿ ನಾನು ನಕ್ಷಾ ವಿಧಾನದಲ್ಲಿ 2 ಪಟ್ಟಿಗಳನ್ನ ರೆಡಿ ಮಾಡ್ಕೋಬೇಕು. ಪಟ್ಟಿಗಳು ಕರೆಕ್ಟಾಗಿದ್ದರೆ ಲೆಕ್ಕ ಬರುತ್ತೆ. ಪಟ್ಟಿಗಳೇನಾರ ತಪ್ಪಾಗಿ ಮಾಡಿದರೆ ಲೆಕ್ಕ ಪೂರ್ತಿ ತಪ್ಪು. ಸೊ ಹಾಗಾಗಿ ಪಟ್ಟಿಗಳು ಫಸ್ಟು ರೆಡಿ ಮಾಡಿ. ಈಗ ನಾವು ಇದೇ ನಿರ್ದೇಶಾಂಕ ಬಿಂದುಗಳು ಅಂದರೆ ಕೋಆರ್ಡಿನೇಟ್ ಪಾಯಿಂಟ್ಸ್ ನಾವು ಏನು ಗುರ್ತಾಕೊಂಡಿದ್ವೋ ಅದರ ಆಧಾರದ ಮೇಲೆ ಈಗ ನಕ್ಷೆನ ರಚಿಸ್ತೀವಿ. ಓಕೆನಾ? ಓಕೆ, ನಾವು ಮುಂದಕ್ಕೆ ಸ್ಟೂಡೆಂಟ್ಸ್ ಆಗಲೇ ಟೇಬಲ್ ರೆಡಿ ಮಾಡ್ಕೊಂಡ್ವಿ. ಈಗ ನಕ್ಷೆಯಲ್ಲಿ ನಾವು ಅದನ್ನು ನಿರ್ದೇಶಾಂಕ ಬಿಂದುಗಳನ್ನು ಕೋಆರ್ಡಿನೇಟ್ ಪಾಯಿಂಟ್ಸ್ನ ಗುರುತಿಸ್ಬಿಟ್ಟು ಲೈನನ್ನು ಎಳೆದು ಕೊನೆಗೆ ಪರಿಹಾರವನ್ನು ಹುಡುಕೋಣ. ಓಕೆನಾ? ಯಾವ್ಯಾವಪ್ಪ ಪಾಯಿಂಟು ಅಂತಂದರೆ ನೀವು ಈಗಾಗಲೇ ಮಾಡಿರೋದ್ರಿಂದ ನೀವೇ ಹೇಳ್ತೀರಾ ಅಂತ ಹೇಳ್ತೀನಿ. ಸೊ ಮೊದಲನೇ ಟೇಬಲಲ್ಲಿ ಏನಿತ್ತು ಬರಿಬೇಕಾದ್ರೆ ಇಲ್ಲಿ ಹೇಳ್ರಿ. 0,6 ಅಂತಂದರೆ ಅದು x ಅಕ್ಷದಲ್ಲಿ ಬರುತ್ತಾ y ಅಕ್ಷದಲ್ಲಿ ಬರುತ್ತೆ? ಯಾಕೆ ಅಂತಂದರೆ 0,6 0 ಅಂತಂದರೆ ಅಲ್ಲಿ x ಅಕ್ಷ ಇಲ್ಲ. ಸೊ 0,6ನ ಗುರುತಿಸೋಣ. ಇಲ್ಲಿ 0,6. ಓಕೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಪಾಯಿಂಟ್ ಯಾವುದಿತ್ತು? 6,0 ಅಂತಂದರೆ x ಅಕ್ಷದಲ್ಲಿರುತ್ತೆ, y ಅಕ್ಷದಲ್ಲಿ 0 ಅಲ್ಲಿ ಬರೋಲ್ಲ. ಸೊ 6,0. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅವೆರಡನ್ನು ನಾನು ಗುರುಸಿದ್ದೆ. ಈಗ ಏನು ಮಾಡಬೇಕು? ಈ 2 ಬಿಂದುಗಳನ್ನು ಸೇರಿಸಿ ಒಂದು ಸರಳ ರೇಖೆ ಎಳೆಯಬೇಕು ಅಷ್ಟೇ. ಈಗ ಲೈನನ್ನು ಎಳೆಯೋಣ. ಓಕೆ, ಒಂದು ಸರಳ ರೇಖೆ ಆಗೋಯ್ತು, ಮುಗಿದೋಯ್ತು. ಒಂದು ಟೇಬಲ್ಲು, ಅದಕ್ಕೊಂದು ಸರಳ ರೇಖೆ ಬಂತು. ಆ ಪಟ್ಟಿಗೆ ಒಂದು ಸರಳ ರೇಖೆ. ಈಗ ಇನ್ನೊಂದು ಪಟ್ಟಿ ಇದೆ, ಇನ್ನೊಂದು ಪಟ್ಟಿ ಪಾಯಿಂಟ್ಸು. ನೀವೇ ಪಾಯಿಂಟ್ಸ್ ಈಗಾಗಲೇ ಮಾಡ್ಕೊಂಡಿರೋದ್ರಿಂದ 0,10 ಇಲ್ಲಿ ಕಾಣ್ತಾ ಇಲ್ಲ, ಆದರೆ ಈ ಮುಂದಿನ ಪಾಯಿಂಟ್ ಬರುತ್ತೆ, ಏನು ತೊಂದರೆ ಇಲ್ಲ, ಲೈನ್ ಬರುತ್ತೆ. ಹೇಳ್ತೀನಿ, ವಿಡಿಯೋ ಕವರ್ ಆಗಲಿ ಅಂತೇಳಿ. ಮುಂದಿನ ಪಾಯಿಂಟ್ ಹೇಳಿ. 1,8 ನೋಡಿದ? x ಅಕ್ಷದಲ್ಲಿ 1ಕ್ಕೆ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು y ಅಕ್ಷದಲ್ಲಿ 8 ಪಾಯಿಂಟ್. ಒಂದು ನಿಮಿಷ. 1,8 ಪಾಯಿಂಟ್.
ಓಕೆ, ಪಾಯಿಂಟನ್ನು ಗುರುಸ್ಕೊಂಡು ನೆಕ್ಸ್ಟ್ ಮುಂದಿನ ಪಾಯಿಂಟ್ 3 ಪಾಯಿಂಟ್ನ ನಾವು ಗುರ್ತಾಕೊಂಡಿದ್ದೀವಿ. 3,4 ನೋಡಿದ 3,4 ಹಿಂಗೆ ಎಕ್ಸ್ ಅಕ್ಷದಲ್ಲಿ 3, ವೈ ಅಕ್ಷದಲ್ಲಿ 4. ಮೂರು ಕಾಮ 4 ಇಲ್ಲಿ ಪಾಯಿಂಟನ್ನು ನೋಡ್ಬೇಕಲ್ವಾ. ಮೂರು ಕಾಮ 4 ಒಂದು ನಿಮಿಷ. ಇಲ್ಲೇ ಇನ್ಪುಟ್ ಕೊಡ್ತೀನಿ. 3 ಕಾಮ 4 ಲೆಕ್ಕ ತಕ್ಕಂತ ಇಲ್ಲ. 3 ಕಾಮ 4 ಅಂತ ಅಲ್ಲೋಗಿ ಲೊಕೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ, ತಕ್ಕಂತಿರಲಿಲ್ಲ. ಹಾಗಾಗಿ ನಾನು 3 ಕಾಮ 4 1 ಕಾಮ 8 ಅಂತ ಗುರ್ಸ್ಕೋಬೇಕಲ್ವಾ. ಓಕೆ, ಆಗಲೇ ಗುರ್ಸಿದ್ದೆ, ಆದರೂ ಅದು ಹೊರಟೋಗ್ಬಿಟ್ಟಿದೆ. 1 ಕಾಮ 8 ಬಂತು. ಈಗ 2 ಬಿಂದುಗಳು ಸಾಕು. ನಾನು 2 ಬಿಂದುಗಳನ್ನ ಆರಾಮಾಗಿ ಸ್ಟ್ರೈಟ್ ಲೈನ್ ಹೇಳಿದ್ರೆ ಸೀದಾ ಸರಳಕ್ಕೆ ಹೋಗಿ ನೋಡೋಣ. ಸೊ ಈ 2 ಬಿಂದುಗಳನ್ನು 1 2 ನೋಡಿದ್ರೆ 2 ಬಿಂದುಗಳು ಸರಳ ರೇಖೆಯಲ್ಲಿ 2 ಬಿಂದುಗಳನ್ನ ಸೇರಿಸಿ ಒಂದು ಸರಳ ರೇಖೆ ಹಿಡಿದೆ. ಇನ್ನೊಂದು ಬಿಂದು ನಾನು ಗುರುಸ್ಲೇ ಇಲ್ಲ, ಆದರೂ ಬಂತು. ನಿಮಗೆ ಗೊತ್ತಿರಲಿ ಸರಳ ರೇಖೆ ಇಳಿಯಕ್ಕೆ ನನಗೆ ಕನಿಷ್ಠ ಎಷ್ಟು ಬಿಂದುಗಳು ಸಾಕು? 2 ಬಿಂದು. ಸೊ ಸರಳ ರೇಖೆಗಳು ಮೀನ್ಸ್ ಒಂದು ಸರಳ ರೇಖೆಯು 2 ಕನಿಷ್ಠ 2 ಬಿಂದುಗಳ ಮೂಲಕ ಅದು ಹೋಗುತ್ತೆ. ಆ ಥರ ನಾನು ತಿಳ್ಕೊಂಡು ಸೊ ದಿ 2 ಈಕ್ವೇಷನ್ಸ್ಗೆ 2 ಲೈನ್ಸ್ ಅದು. ಆ 2 ಕೂಡ ಎಲ್ಲಿ ಛೇದಿಸಿದವೆ ನೋಡಿ. ಅದೇ ನನಗೆ ಬೇಕಾಗಿರ್ತಕ್ಕಂಥ ಸೊಲ್ಯೂಷನ್. ಎಲ್ಲಿ ಛೇದಿಸಿದವೆ ನೋಡಿದೆ, ಯಾವ ಪಾಯಿಂಟಲ್ಲಿ ಕಾಣಿಸ್ತದೆ ನೀವೇ ಹೇಳ್ಬೇಕು. 4 ಕಾಮ 2 ಇಲ್ಲಿ ನೋಡಿದ್ರೆ ಎಕ್ಸ್ ಅಕ್ಷದಲ್ಲಿ 4, ವೈ ಅಕ್ಷದಲ್ಲಿ 2. ಹಾಗಾಗಿ ನಾನು ಫೈನಲ್ ಆಗಿ ಏನನ್ನ ಡಿಸೈಡ್ ಮಾಡ್ಬೋದು, ಸೊಲ್ಯೂಷನ್ ನನಗೆ ಬೇಕಾಗಿರೋ ಸೊಲ್ಯೂಷನ್ನು 4 ಕಾಮ 2. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 4 ಕಾಮ 2 ನಮಗೆ ಬೇಕಾಗಿರೋ ಸೊಲ್ಯೂಷನ್ ಇಲ್ಲಿದೆ. ಓಕೆನಾ? 4 ಕಾಮ 2 ಈ ರೀತಿ ನಕ್ಷೆಯನ್ನು ನೀವು ಎಳಿಬೇಕು. ಪರ್ಫೆಕ್ಟಾಗಿ 4 ಅಂಕಗಳನ್ನ ಸುಲಭವಾಗಿ ಕೊಡ್ಬೇಕು. ಇನ್ನೊಂದು ನಕ್ಷೆ ನೋಡೋಣ. ಇದು ಅರ್ಥ ಆಯ್ತಲ್ವಾ? ಇನ್ನೊಂದು ನಕ್ಷೆ ನೋಡೋಣ. ಇದು ನೀವೇ ಸಂತೋಷ ಮಾಡ್ತೀರಾ. ಈಗ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಒನ್ ಮೋರ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್ಮು. ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ಒಂದು ಸಮೀಕರಣಕ್ಕೆ ಪ್ಲಸ್ ಇದೆ, ಇನ್ನೊಂದು ಸಮೀಕರಣಕ್ಕೆ ಮೈನಸ್ ಇದೆ. ಮೈನಸ್ ಇದ್ದಾಗ ಹೇಗೆ ಮಾಡಬೇಕು ಅಂತೇಳಿ ಭಾಳ ಹುಷಾರಲ್ಲೇ ನೋಡಬೇಕಾಗುತ್ತೆ ಲೆಕ್ಕನ. ಫಸ್ಟ್ ಈ ಕೊಟ್ಟಿರ್ತಕ್ಕಂಥ ಈ ಸಮೀಕರಣನೇ ತಗೊಳ್ಳೋದು. ನಾನು ಹೇಳಿದ್ದೀನಿ ಸಹಗುಣಕ ಒಂದನ್ನು ಹೊರತುಪಡಿಸಿ ಬೇರೆ ಇದ್ದರೆ ಒಂದು 3 ವ್ಯಾಲ್ಯೂ ಹಾಕೋಣದು ಉತ್ತಮ. 3 ಹಾಕೊಂಡ್ಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ನೀನು 2ಕ್ಕೆ ಮಾತ್ರ ಕ್ಯಾಲ್ಕುಲೇಟ್ ಮಾಡೋದು. ಯಾಕಂತಂದರೆ 0 ಕೊಟ್ಟಾಗ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಹಾಗೇ ಹೇಳ್ಬೋದು. ಸೊ ಈಗ ಯಾವುದಕ್ಕೆ 0 ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಡಿ. ನಾನು ಹೇಳ್ತಾರೆ ಸುಲಭ ವಿಧಾನ. ನಿಮ್ಗೆ ಇನ್ನೊಬ್ಬರು ಈಗ ಟೀಚರ್, ನಿಮ್ಮ ಟೀಚರ್ ಅಥವಾ ಬೇರೆ ಟೀಚರು ಯಾರಾದರೂ ಇನ್ನೊಂದು ಥರ ಹೇಳ್ಕೊಡ್ಬೋದು, ಅದು ಕೂಡ ಈಸಿಯಾಗಿರ್ಬೋದು. ಇದು ನಾನು ಕಂಡಿಡ್ಕೊಂಡಿರ್ತಕ್ಕಂಥ ಸುಲಭವಾದ ಮಾರ್ಗ. ಓಕೆ ನೋಡೋಣ. ಈಗ ಯಾವುದಕ್ಕೆ 0 ಕೊಡೋಣ ಹೇಳಿರ್ತೀನಿ ನಾನು. ಎಕ್ಸಿಗೆ ಕೊಡೋಣ, ವೈ ಕೊಡೋಣ. ಸಹಗುಣಕ 2 ಹೊಂದಿದೆ, ಹಾಗಾಗಿ ಅದಕ್ಕೆ ಕೊಡೋಣ. ಲೆಕ್ಕ ಸುಲಭ ಆಗುತ್ತೆ, ಡೆಸಿಮಲಲ್ಲಿ ಬರಲ್ಲ ಅಂತ ಅಷ್ಟೇ. ಸೊ ಜಸ್ಟ್ ಎಕ್ಸಿ 0 ಕೊಟ್ಟರೆ ವೈ ಏನಾಗುತ್ತೆ? 1.0,11 ಬಂದು. ನೆಕ್ಸ್ಟ್ ಮುಂದಿನ ಪಾಯಿಂಟ್, ಎಕ್ಸಿಗೆ 1 ಕೊಟ್ಕೊಳ್ಳೋಣ. 1 ಕೊಟ್ಕೊಂಡ್ರೆ ನೀನು ಈ ಲೆಕ್ಕ ಮಾಡಲೇಬೇಕು, ಬೇರೆ ನಿನಗೆ ಅನ್ಯ ಮಾರ್ಗಗಳಿಲ್ಲ. ಸೊ ಸಮೀಕರಣ ಮತ್ತೆ ಬರ್ಕಂತೀಯ. 2x + y = 11, 2 × 1 + y = 11, 2 + 2 + y = 11. y = 11 + 2 -2 y ಏನು ಬರ್ತಾ ಇದೆ? 9. ಅಂದರೆ 1 ಕೊಟ್ಟರೆ 9. ಇಲ್ಲೊಂಚೂರು ನೆಕ್ಸ್ಟ್ ಮುಂದಿನ ವ್ಯಾಲ್ಯೂ ಕೊಡುವಾಗ ಮೂರನೇದು ಕ್ರಮವಾಗಿ ಕೊಡೋದಕ್ಕಿಂತ ಒಂಚೂರು 1-2 ನಂಬರ್ ಸ್ಕಿಪ್ ಮಾಡ್ಕೊಡು. ನಿನಗೆ ಈಸಿಯಾಗಿ ಗುರ್ಸೋಕ್ಕೆ ಪಾಯಿಂಟ್ಗಳು ಬರ್ತವೆ. ಓಕೆನಾ? ನೋಡೋಣ. ಎಕ್ಸಿಗೆ 2 ಕಂಟಿನ್ಯೂ ಬೇಡ, ಇನ್ನೊಂದು ಪಾಯಿಂಟ್ ಕೊಡೋಣ. 3 ಕೊಡೋಣ. ನೀವು ಎಕ್ಸಾಮ್ನಲ್ಲಿ ಇದೇ ಥರನೇ ಫಾಲೋ ಮಾಡಿದರೆ ಒಂಚೂರು ನೀನು ದೂರಕ್ಕೆ ಸಿಗುತ್ತೆ ಪಾಯಿಂಟ್ಸ್ಗಳು. ಸ್ಟ್ರೈಟ್ ಲೈನ್ನ ನೀನು ಈಸಿಯಾಗಿ ಲೊಕೇಟ್ ಮಾಡಿ. ಓಕೆನಾ? 3 ಕೊಡೋಣ. 3 ಕೊಟ್ಟರೆ ಲೆಕ್ಕ ಮಾಡ್ಕೊಳ್ಳೋದಾದ್ರೆ ಮತ್ತೆ ನೀನು ಸಮೀಕರಣ ಬರ್ಕೊಳ್ಳೇಬೇಕು. ಅದನ್ನು ಬರ್ಕೊಂಡಲ್ಲೇ ಲೆಕ್ಕ ಮಾಡೋಕ್ಕೆ ಬರೋಲ್ಲ. ಓಕೆನಾ? ಸಮೀಕರಣ ಏನು? 2x + y = 11. 2 × x ಜಾಗಕ್ಕೆ ಏನಾಕಂತೀಯ? 3 + y = 11. 2 3 6 + y = 11. y = 11 + 6 ಕಡೆಗೆ ಹೋದರೆ -. ಅಲ್ಲಿ y =
ಏನು ಬರುತ್ತೆ 5 3 ಬಿಂದುಗಳನ್ನು ಕಂಡುಹಿಡ್ಕೊಂಡಿದ್ದೀವಿ ನಿರ್ದೇಶಾಂಕ ಬಿಂದುಗಳು. ಒಂದನೇದು 0,12 1,9 3,5 ಒಂದು ಪಟ್ಟಿ ರೆಡಿ ಆಯ್ತು, ಒಂದು ಅಂಕ ಬಂತು. ಓಕೆನಾ? ನೆಕ್ಸ್ಟ್ ಈ ಕಡೆ ಇದಕ್ಕೆ ನಾನು ಲೆಕ್ಕನೇ ಮಾಡಿಬಿಡ್ರಿ ಅಂತ ಹೇಳ್ತೀನಿ. ಈಗೇನು ಲೆಕ್ಕನೇ ಬೇಡ, ಸಹಗುಣಕಗಳು ಒಂದನ್ನು ಬಿಟ್ಟು ಬೇರೆ ಯಾವ ಇದ್ರೆ ಮಾತ್ರ ಲೆಕ್ಕ ಮಾಡಿ. ಓಕೆ, ಲೆಕ್ಕನೇ ಬೇಡ, ಹಂಗೇನೆ ನೀನು ಬರೀಬೋದು. ಆಮೇಲೆ ಇಂಥವಕ್ಕೆ ನನಗೆ 3 ಬಿಂದುಗಳಿನ ಅವಶ್ಯಕತೆ ಇರಲ್ಲ, 2 ಸಾಕು. ಇಲ್ಲ ಸರ್ ನಾನು ಅಲ್ಲಿಗೂ ಕಂಡುಹಿಡಿತೀನಿ ಅಂದರೆ ನಂದೇನು ಅಭ್ಯಂತರ ಇಲ್ಲ, ಕಂಡುಹಿಡಿಬೋದು. ಓಕೆನಾ? x0 ಕೊಟ್ಕೊಂಡ್ರೆ ಮೊದಲನೇದಾಗಿ x0 ಕೊಟ್ಕೊಂಡ್ರೆ ಆಗಲೇ ಹೆಂಗಿರಲ್ಲ, ಇಲ್ಲಿ ಮೈನಸ್ ಇರೋದ್ರಿಂದ -y = 8 ಆಗಿರುತ್ತೆ. ನನಗೆ -y ಎಲ್ಲ ಬೇಕಾಗಿರೋದೇನು +y, ಹಾಗಾಗಿ y = -8. ಮೈನಸ್ ಇದ್ದಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು. ನಿಮಗೆ ಏನಾರ ಒಂದು ತಪ್ಪಾಗೋ ಸಾಧ್ಯತೆ ಉಂಟು. ಮುಗಿದೋಯ್ತು, ಒಂದು ಬೆಲೆ ಒಂದು ನಿರ್ದೇಶಾಂಕ ಬಿಂದು ಬಂದೋಯ್ತು 0,-8. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ y 0 ಕೊಟ್ಕೊಂಡ್ರೆ ನೋಡಿ, ಈಗ ಸಮಸ್ಯೆನೇ ಇಲ್ಲ, ಇಲ್ಲಿ ಅಷ್ಟನ್ನು ಕ್ಲೋಸ್ ಮಾಡ್ಕೊಳ್ತೀನಿ, ಮೈನಸ್ ಸೇರಿಸಿ ಎಕ್ಸ್ನ ಬೆಲೆ ಏನು ಬರ್ತಾ ಇದೆ 8 ಬರ್ತಾ ಇದೆ. ಹಾಗಾದ್ರೆ ಪಾಯಿಂಟ್ ಏನು 8,0. ಈ ರೀತಿ ಪಟ್ಟಿನ ಮೊದಲನೇದಾಗಿ ರೆಡಿ ಮಾಡ್ತಾರೆ. ಪಟ್ಟಿ ರೆಡಿ ಆದಮೇಲೆ ಮುಂದದು ಟೇಬಲ್ ರೆಡಿ ಆಯಿತು ಅಂದರೆ ಹೆಂಗೆ ಅಂತಂದ್ರೆ ಅಡುಗೆ ಮಾಡ್ಕೊಂಡಂಗೆ, ಅಡುಗೆಗೆಲ್ಲ ನಾನು ರೆಡಿ ಮಾಡ್ಕೊಂಡು ಊಟ ಎಲ್ಲ ರೆಡಿ ಮಾಡ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡಂಗೆ. ಈಗ ನೆಕ್ಸ್ಟ್ ಊಟ ಮಾಡೋದು ಒಂದೇ ಬಾಕಿ ಅಂದಂಗೆ, ಮೀನ್ಸ್ ಲೈನ್ಸ್ ಹೇಳಿದ್ರೆ ನಿನಗೆ ಮಾರ್ಕ್ಸ್ ಬಂದೋಯ್ತು, 4 ಮಾರ್ಕ್ಸ್ ಆಗ್ಬೋದಾ? ಈಗ ಗ್ರಾಫಲ್ಲಿ ಲೈನ್ಸ್ ಹೇಳಿನ ಇದು ಇಲ್ಲಿವರೆಗೂ ನಿಮಗೆ ಎಲ್ಲರೂ ನಿಮಗೆ ಕೊಟ್ಟಿದ್ದೆ, ಇದನ್ನು ಮಾಡಿದ್ದೀರಾ? ಎಲ್ಲರದು ಬಂದಿದೆಯಾ? ವೆರಿ ಗುಡ್. ಹಾಗಾದರೆ ಮುಂದಕ್ಕೆ ಹೋಗೋಣ.